ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಬುಧವಾರ ಸಂಜೆ ಒಂದು ರ್ಯಾಂಡಮ್ ಈವ್ನಿಂಗ್ ವ್ಲಾಗ್ ಇದ್ದು ಸ್ವಲ್ಪ ಹೊರಗಡೆಗೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಅಂದರೆ ವಿಶಾಲ್ ಮಾರ್ಟ್ಗೆ ಹೋಗಬೇಕಾಗಿತ್ತು ಅಂತ. ನನಗೆ ಒಂದು ಗ್ಲಾಸ್ ಜಾರ್ ಬೇಕಾಗಿತ್ತು. ಅದನ್ನು ತೊಗೊಳಕ್ಕೆ ಹೋಗಿ ಏನೆಲ್ಲ ತಗೊಂಡು ಬಂದೆ ಅಂತ ಕೂಡ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ವೈಟ್ ಸಾಸ್ ಪಾಸ್ತಾ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀವಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಅಂದರೆ ನಮ್ಮ ಅತ್ತಿಗೆ ಮಗಳು ಕೈಲಿ ಮಾಡಿಸಿರೋಂಥ ವೈಟ್ ಸಾಸ್ ಪಾಸ್ತಾ ಇದು. ಅವಳಿಗೆ ಹೇಳ್ಕೊಡ್ತಾ ಇದ್ದೆ ಹೆಂಗೆ ವೈಟ್ ಸಾಸ್ ಪಾಸ್ತಾ ಮಾಡೋದು ಅಂತ. ಸೊ ಹಾಗೆ ಶೂಟ್ ಕೂಡ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ಲಂಚ್ಗೋಸ್ಕರ ಅಂತ ಮಶ್ರೂಮ್ನ ಹಾಕಿ ಪುಲಾವ್ ಥರ ಮಾಡ್ಕೊಂಡಿದ್ದೆ. ಈ ವೆದರ್ಗಂತೂ 3 ಟೈಮು ಕೂಡ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ 3 ಟೈಮು ಕೂಡ ಬಿಸಿ ಬಿಸಿಯಾಗಿ ಏನಾದ್ರೂ ಮಾಡ್ತಾನೆ ಇರ್ತೀನಿ. ಅಂದರೆ ಮೊದಲೆಲ್ಲ 1 ಟೈಮ್ ಮಾಡಿದ್ರೆ ಅದು ಇನ್ನೊಂದು ಟೈಮ್ಗೆ ಆಗೋ ಥರನೇ ಮಾಡಿಟ್ಕೋತಾ ಇದ್ದೆ. ಬಟ್ ಇವಾಗ ಹಾಗಲ್ಲ, 3 ಹೊತ್ತು ಕೂಡ ಅಡುಗೆ ಮಾಡಬೇಕು ಆ ಥರ ಆಗಿಬಿಟ್ಟಿದೆ. ಲಂಚ್ ಎಲ್ಲ ಮುಗಿಸ್ಕೊಂಡು ಸಂಜೆ ಅಷ್ಟರಲ್ಲಿ ವಿಶಾಲ್ ಮಾರ್ಟ್ ಹತ್ರ ಹೋದ್ವಿ. ಇವ್ರು ಹೇಳಿದ್ರು ಮಳೆ ಗ್ಯಾರಂಟಿ ಬರುತ್ತೆ, ಛತ್ರಿ ತೊಗೊಂಡು ಹೋಗಿ ಅಂತ. ನಾವು ಬರೋದಿಲ್ಲ, ಒಂದು ಅರ್ಧ ಗಂಟೆಲೆಲ್ಲ ಬಂದ್ಬಿಡ್ತೀವಿ, ಒಂದೇ ಒಂದು ಪ್ರಾಡಕ್ಟ್ ಮಾತ್ರ ತೊಗೊಳೋಕಿರೋದು ಅಂತ ಅಂದ್ಕೊಂಡು ಬಂದ್ವಿ ಬೇಗನೆ. ಅಂದರೆ ನೋಡಿದ್ರೆ ಒಳಗಡೆ ಹೋದರೆ ತೊಗೋತೀವೋ ಬಿಡ್ತೀವೋ, ಬಟ್ ಎಲ್ಲನೂ ಕೂಡ ಚೆಕ್ ಮಾಡ್ಕೊಂಡು ಬರ್ತೀವಿ. ಇವತ್ತು ಕೂಡ ಹಾಗೆ ಆಯಿತು. ಒಂದೇ ಒಂದು ಗ್ಲಾಸ್ ಜಾರ್ ಬೇಕಾಗಿತ್ತು ಅಂತ ಹೋಗಿದ್ದು, ಆದರೆ ಎಲ್ಲನೂ ಕೂಡ ಚೆಕ್ ಮಾಡ್ಕೊಂಡು ಬಂದ್ವಿ. ಇದರಲ್ಲಿ ಕ್ಯೂಟಾಗಿರುವಂಥ ಪಾತ್ರೆಗಳೆಲ್ಲ ಇತ್ತು. ಇದರಲ್ಲಿ ಈ ಥರದ್ದೊಂದು ಪ್ಯಾನ್ ಇದೆ ನೋಡಿ ನನ್ನ ಹತ್ರ. ತುಂಬ ಜನ ಕೇಳಿದರೆ ಅದೆಲ್ಲಿ ತೊಗೊಂಡಿದ್ದು ಅಂತ. ಅದನ್ನು ವಿಶಾಲ್ ಮಾರ್ಟಲ್ಲೇ ತೊಗೊಂಡಿದ್ದು. ಹಾಗೆ ಈ ಒಗ್ಗರಣೆ ಪ್ಯಾನ್ಗಳು ಮತ್ತು ಚಿಕ್ಕ ಚಿಕ್ಕ ಬಾಣಲಿಗಳು ಆ ಥರದ್ದೆಲ್ಲ ಸಿಗುತ್ತೆ ಇಲ್ಲಿ. ಅಫೋರ್ಡಬಲ್ ಪ್ರೈಸ್ನಲ್ಲೇ ಸಿಗುತ್ತೆ. ಡಿ ಮಾರ್ಟ್ಗೆ ಮತ್ತು ವಿಶಾಲ್ ಮಾರ್ಟ್ಗೆ ಹೋಲಿಸ್ಕೊಂಡ್ರೆ ಡಿ ಮಾರ್ಟಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಅನ್ನಿಸ್ತು ನನಗೆ. ನಮ್ಮನೆ ಹತ್ರ ಎಲ್ಲೂ ಕೂಡ ಡಿ ಮಾರ್ಟ್ ಇಲ್ಲ. 1-2 ಕಿಲೋಮೀಟ್ರಂಗೆ ವಿಶಾಲ್ ಮಾರ್ಟ್ ಇರೋದು ಅಷ್ಟೇ. ಅಲ್ಲಿಗೆ ಏನಾದರೂ ಬೇಕು ಅಂದರೆ ತೊಗೊಳಕ್ಕೆ ಬರೋದು. ಹಾಗೆ ಒಂದು ಚಿಕ್ಕ ಬೆಡ್ಶೀಟ್ ಬೇಕಾಗಿತ್ತು, ಈ ದಿವಾನ್ ಕಾಟ್ ಇದೆ ಅಲ್ವಾ ಅದಕ್ಕೆ ಹಾಕೋದಕ್ಕೆ ಅಂತ. ಅದನ್ನು ಕೂಡ ತೊಗೊಂಡು ಬಂದ್ವಿ. ಇನ್ನು ಮಳೆಗಾಲ ಗೊತ್ತೇ ಇದೆ ಅಲ್ವಾ, ಏನಾದ್ರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಇವರು ಕೂಡ ಹೇಳಿದರು ಬರೋವಾಗ ಅಲ್ಲಿ ಫ್ರೆಶ್ ಆಗಿ ಮಾಡ್ತಾ ಇರ್ತಾರೆ ಚಿಪ್ಸ್ನ, ಫ್ರೆಶ್ ಆಗಿ ಮಾಡಿಸ್ಕೊಂಡು ತೊಗೊಂಡು ಬನ್ನಿ ಅಂತ. ಅವಾಗಷ್ಟೇ ಮಾಡಿ ತುಂಬ್ತಾ ಇದ್ರು, ಉಪ್ಪು ಖಾರ ಎಲ್ಲ ಹಾಕಿ ಫ್ರೆಶ್ ಆಗಿರುವಂಥ ಚಿಪ್ಸು. ಎಷ್ಟು ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಚಿಪ್ಸ್ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಆಲೂಗಡ್ಡೆ ಚಿಪ್ಸ್ ಅಂದರೆ ತುಂಬ ಇಷ್ಟ. ಅಂದರೆ ಈ ಪ್ಯಾಕೆಟಲ್ಲಿ ಮಾಡಿರ್ತಾರಲ್ಲ, ಅಂದರೆ ಈ ಕಂಪ್ನಿಗಳದ್ದು, ಅದಕ್ಕಿಂತ ಈ ರೀತಿ ಅಲ್ಲೇ ಪ್ರಿಪೇರ್ ಮಾಡ್ತಾರಲ್ಲ ಆಲೂಗಡ್ಡೆ ಚಿಪ್ಸು, ಆ ಥರ ತುಂಬ ಇಷ್ಟ ಆಗುತ್ತೆ. ಹಾಗೇನೆ ಅವ್ರ ಹತ್ರ ಕೇಳ್ತಾ ಇದ್ದೆ, ಅಂದರೆ ಅಂಗಡಿ ಓನರ್ ಹತ್ರ, ಯಾವ ಥರ ಆಲೂಗಡ್ಡೆ ತೊಗೋತೀರಾ ಚಿಪ್ಸ್ ಮಾಡೋದಕ್ಕೆ ಅಂತ. ಅವರು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ನೆಕ್ಸ್ಟ್ ಟೈಮ್ ಆ ಥರ ಆಲೂಗಡ್ಡೆ ಸಿಕ್ಕಿದಾಗ ಆಲೂಗಡ್ಡೆ ಚಿಪ್ಸ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಕೆಲವೊಂದು ಸಾರಿ ಆನ್ಲೈನಲ್ಲಿ ತರಿಸಿದಾಗ ಚಿಪ್ಸ್ ಮಾಡುವಂಥ ಆಲೂಗಡ್ಡೆನೇ ಕೊಟ್ಟಿರ್ತಾರೆ, ಆವಾಗ ಚಿಪ್ಸ್ ಮಾಡ್ತಾನೆ ಇರ್ತೀನಿ. ನೋಡಿದಾಗ ಗೊತ್ತಾಗ್ಬಿಡುತ್ತೆ ಇದು ನಾರ್ಮಲ್ ಆಲೂಗಡ್ಡೆನಾ ಇಲ್ಲ ಬೇರೆ ಆಲೂಗಡ್ಡೆನಾ ಅಂತ. ವಿಶಾಲ್ ಮಾರ್ಟಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲೇ ಸಾಯಂಕಾಲ ಆಗೋಗಿ ನಾವು ಬಿಲ್ ಮಾಡಿಸ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ಜೋರು ಮಳೆ ಕೂಡ ಬರ್ತಾ ಇತ್ತು. ಅರ್ಧ ಗಂಟೆ ವಿಶಾಲ್ ಮಾರ್ಟಲ್ಲೇ ಮತ್ತೆ ಟೈಮ್ ಸ್ಪೆಂಡ್ ಮಾಡೋ ಹಂಗಾಯಿತು. ಹಾಗೆ ಬರ್ತಾ ಚಿಪ್ಸ್ ಎಲ್ಲ ತೊಗೊಂಡು ಬೇಕ್ರಿಗೂ ಕೂಡ ಹೋಗಿದ್ವಿ. ಇವ್ರಿಗೆ ಪನ್ನೀರ್ ಪಪ್ಸ್ ಬೇಕಿತ್ತಂತೆ ಅಂತ. ಅದರಲ್ಲಿ ಖಾಲಿಯಾಗಿ ವೆಜ್ ಪಪ್ಸ್ನ ತೊಗೊಂಡು ಬಂದೆ. ಹಾಗೆ ನಮ್ಮ 3 ಜನಕ್ಕೆ ವೆಜ್ ಪಪ್ಸ್ ಅಂದರೆ ನಮ್ಮ ಅತ್ತೆಗೆ ದಿಲ್ ಪಸಂದ್ ಅಂದರೆ ತುಂಬ ಇಷ್ಟ. ಅವ್ರಿಗೂ ಸೆಪ್ರೇಟಾಗಿ ಅದೊಂದು ಪ್ಯಾಕ್ ಮಾಡಿಸ್ಕೊಂಡು ಬಂದಿದ್ದಾಯಿತು. ಬಿಸಿ ಬಿಸಿ ಇರೋವಾಗಲೇ ತಿನ್ನಬೇಕು. ಹೊರಗಡೆ ಮಳೆ ಬರ್ತಾ ಇದ್ರಂತೂ ಹೊಟ್ಟೆ ಒಳಗಡೆ ಏನಾದ್ರೂ ಬಿಸಿ ಬಿಸಿಯಾಗಿ ಇಳಿತಾ ಇರಬೇಕು ಅಂತ ಅನಿಸುತ್ತೆ. ಹಾಗೆ ಅದನ್ನು ತಿನ್ಕೊಂಡು ಇಲ್ಲಿ ಟೀ ಮಾಡ್ಕೊಳ್ಳೋದಕ್ಕೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ ನೀವು ಯಾವ ಬ್ರ್ಯಾಂಡ್ ಟೀ ಬಳಸ್ತೀರಾ ಅಂತ. ಮೊದಲು ಬೇರೆ ಬ್ರ್ಯಾಂಡ್ದು ಬಳಸ್ತಾ ಇದ್ದೆ. ಈ ನಡುವೆ ಟಾಟಾ ಟೀ ಗೋಲ್ಡ್ ಏನಿದೆ ತುಂಬ ಇಷ್ಟ ಆಗುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ. ಹಾಗೆ ಟೀ ಮಾಡ್ಕೊಳ್ಳೋದಕ್ಕೂ ಕೂಡ ಇಟ್ಟಿದ್ದೆ. ಬೆಳಿಗ್ಗೆನೆ ಅಕ್ಕಿನೂ ಕೂಡ ನೆನೆ ಹಾಕಿದ್ದೆ, ದೋಸೆಗೆ ಹಿಟ್ಟು ರುಬ್ಕೋಬೇಕು ಅಂತ. ನೆನೆಸಿಟ್ಟಿರೋದೇ ಮರ್ತೋಗ್ಬಿಟ್ಟಿತ್ತು ನನಗೆ. ಇಲ್ಲಾಂದರೆ ವಿಶಾಲ್ ಮಾರ್ಟ್ಗೆ ಹೋಗೋದಕ್ಕಿಂತ ಮುಂಚೆನೇ ಹಿಟ್ಟನ್ನು ರುಬ್ಬಿಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಮರ್ತೋಗಿತ್ತು. ಅಲ್ಲಿಂದ ಬಂದ ಮೇಲೆ ಇವಾಗ ಹಿಟ್ಟನ್ನು ರುಬ್ತಾ ಇದ್ದೀನಿ. ಈ ಚಳಿಗಾಲದಲ್ಲಂತೂ ನಾವು ಎಷ್ಟು ಬೇಗ ಹಿಟ್ಟನ್ನು ರುಬ್ತೀವೋ ಅಷ್ಟು ಒಳ್ಳೆಯದೇ. ಯಾಕೆಂದರೆ ಇದು ಜಾಸ್ತಿ ಫರ್ಮೆಂಟೇಷನ್ ಆಗೋದೇ ಇಲ್ಲ ಈ ಚಳಿಗಾಲಕ್ಕಂತೂ. ಮಧ್ಯಾಹ್ನನೇ ರುಬ್ಬಿಟ್ರೆ ಒಳ್ಳೆಯದು, ಆದರೆ ನನಗೆ ಮರ್ತೋಗಿ ಸಾಯಂಕಾಲ ರುಬ್ಬೋ ಹಾಗಾಯಿತು. ಮೋಸ್ಟ್ಲಿ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಫರ್ಮೆಂಟೇಷನ್ ಆಗಿರಲ್ಲ ಅಂತ ಅನಿಸುತ್ತೆ. ಲೇಟಾಗೇ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಅನಿಸ್ತಾ ಇದೆ. ನಾಳೆ ಮಸಾಲೆ ದೋಸೆ ಮಾಡೋಣ ಅಂದ್ಕೊಂಡು ಅಕ್ಕಿನ ನೆನೆ ಹಾಕ್ಕೊಂಡಿದ್ದೆ. ಅಕ್ಕಿ, ಬೇಳೆ ಮತ್ತು ಈ ಅವಲಕ್ಕಿ ಎಲ್ಲನೂ ಕೂಡ ಒಟ್ಟಿಗೆ ನೆನೆ ಹಾಕ್ಕೊಂಡು ರುಬ್ಬಿ ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ಆದಷ್ಟು ಗಟ್ಟಿಯಾಗಿಯೇ ರುಬ್ಬಿ ಸೇರಿಸ್ಕೊತೀನಿ, ಚೆನ್ನಾಗಿ ಬರುತ್ತೆ ದೋಸೆ ಹಿಟ್ಟು. ಬೇಕು ಅಂದಾಗ ಗಟ್ಟಿ ಆಯಿತು ಅಂದರೆ ನೀರನ್ನು ಹಾಕ್ಕೋಬೋದು ಅಂತ
ಗಟ್ಟಿಯಾಗಿನೇ ರುಬ್ಬಿ ಒಂದು ಪಾತ್ರೆಗೆ ಹಾಕಿ ಅದಾದಮೇಲೆ ಅದ್ರ ಮೇಲೆ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ವೆಯ್ಟಾಗಿ ಏನಾದರೂ ಇರುತ್ತಲ್ವ ಅದನ್ನು ಅದ್ರ ಮೇಲೆ ಇಟ್ಟಿರ್ತೀನಿ, ಅಂದರೆ ಗಾಳಿ ಒಳಗಡೆ ಹೋಗಬಾರ್ದು ಅಂತ. ಇವಾಗಲೇ ಉಪ್ಪನ್ನು ಕೂಡ ಹಾಕಿ ಇಟ್ಬಿಡ್ತೀನಿ. ಕೆಲವೊಂದು ಸಲ ಉಪ್ಪು ಹಾಕಿ ಇಟ್ಟರೆ ಬೇಗ ಫರ್ಮೆಂಟೇಷನ್ ಆಗುತ್ತೆ ಅಂತ ಕಲ್ಲುಪ್ಪನ್ನೇ ಬಳಸಿ ಚೆನ್ನಾಗಿ ಇದನ್ನು ಕೈಯಿಂದನೇ ಮಿಕ್ಸ್ ಮಾಡ್ಕೋತೀನಿ. ಕೈಯಿಂದ ಮಿಕ್ಸ್ ಮಾಡಿಕೊಂಡ್ರೆ ಬೇಗ ಫರ್ಮೆಂಟೇಷನ್ ಆಗುತ್ತೆ ಅಂತ. ಅದಾದಮೇಲೆ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಟ್ಟು ಸೈಡಲ್ಲಿ ಅಂದರೆ ಒಲೆ ಪಕ್ಕನೇ ಇಟ್ಕೊಂಡಿರ್ತೀನಿ. ಆವಾಗ ಸ್ವಲ್ಪ ಬಿಸಿ ಎಲ್ಲ ತಾಗ್ತಾ ಇರುತ್ತೆ ಅಲ್ವಾ, ಆವಾಗ ಬೇಗ ಫರ್ಮೆಂಟೇಷನ್ ಆಗುತ್ತೆ ಅಂತ. ಹಿಟ್ಟನ್ನು ರುಬ್ಕೊಳ್ಳೋ ಅಷ್ಟರಲ್ಲಿ ಸೈಡಲ್ಲಿ ಟೀ ಕೂಡ ರೆಡಿ ಆಗಿತ್ತು. ಹಾಗೆ ಚಿಪ್ಸ್ ಎಲ್ಲ ತಿನ್ಕೊಂಡು ಟೀ ಕೂಡ ಕುಡ್ದಿದ್ದಾಯಿತು. ಏನಾದ್ರೂ ತಿಂಡಿ ತಂದರೆ ಅದು ಒಂದೇ ದಿನದಲ್ಲಿ ಖಾಲಿ ಆಗ್ಬಿಡುತ್ತೆ ನಮ್ಮ ಮನೆಯಲ್ಲಿ. ತುಂಬ ಕಡಿಮೆ ನೆಕ್ಸ್ಟ್ ಡೇ ಇಟ್ಕೊಳ್ಳೋದು. ಹಾಗೆಯೇ ವಿಶಾಲ್ ಮಾರ್ಟಿಂದ ಏನೇನು ತೊಗೊಂಡು ಬಂದೆ, ಅದ್ರ ಪ್ರೈಸ್ ಎಲ್ಲ ಎಷ್ಟು ಅಂತ ವಿಡಿಯೋ ಕೊನೆಯಲ್ಲಿ ಶೇರ್ ಮಾಡಿರ್ತೀನಿ. ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಪ್ರೈಸ್ ರೇಂಜ್ ಎಲ್ಲ ಹೆಂಗಿರುತ್ತೆ ಆ ಥರದ್ದೆಲ್ಲ ನಿಮಗೂ ಕೂಡ ಒಂದು ಐಡಿಯಾ ಬರ್ಬೋದು ಅಂತ ಅದ್ರದ್ದು ಪ್ರೈಸ್ ಡೀಟೇಲ್ಸ್ ಎಲ್ಲ ಹಾಕ್ತೀನಿ. ಈ ನಡುವೆ ಹೆಂಗೆ ಅನ್ನಿಸ್ತಾ ಇದೆ ಅಂತ ಅಂದರೆ, ನಾವೇನಾದ್ರೂ ತೊಗೊಂಡಾಗ ವಿಡಿಯೋ ಮಾಡಿ ಹಾಕಿರ್ತೀವಲ್ವ, ಸುಮ್ಮನೆ ಇದನ್ನು ತೊಗೊಂಡೆ ಅಂತ ಹೇಳೋದಕ್ಕಿಂತ ಈ ಪ್ರೈಸ್ ಸಮೇತ ಹೇಳಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಪ್ರೈಸ್ ಹೇಳಲಿಲ್ಲ ಅಂದರೆ ಆ ವಿಡಿಯೋ ಹೆಲ್ಪೇ ಆಗಲ್ಲ ಅಂತ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ? ಪ್ರೈಸ್ ಹೇಳೋದು ಸರಿನಾ, ಪ್ರೈಸ್ ಹೇಳದೆ ಇರೋದು ಸರಿನಾ ಅಂತ ಕಮೆಂಟ್ ಮಾಡಿ. ಹಾಗೆ ಚಿಪ್ಸ್ ತೊಗೊಂಡು ಬಂದಿದ್ದೆ ಅಲ್ವಾ, ಫ್ರೆಶ್ ಆಗಿರುವಂಥದ್ದು, ಅದನ್ನು ಟೀ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನನಗೆ ಹೊಟ್ಟೆ ತುಂಬ ಊಟ ಮಾಡಿದ ಮೇಲೂ ಚಿಪ್ಸ್ ಕೊಟ್ಟರು ನಾನು ತಿಂತೀನಿ, ಅಷ್ಟಿಷ್ಟ ನನಗೆ ಚಿಪ್ಸ್ ಅಂದರೆ. ನಮ್ಮಮ್ಮ ಬರೋವಾಗ ಫ್ರೂಟ್ಸ್ಗಳು ಮಿಸ್ ಮಾಡಿದ್ರು ಮಾಡ್ತಾರೆ, ನಮ್ಮ ಅಪ್ಪ ಅಮ್ಮ ಇಲ್ಲಿಗೆ ಬರ್ತಾರಲ್ಲ ಅವಾಗ. ಆದರೆ ಚಿಪ್ಸ್ ಮಾತ್ರ ಯಾವತ್ತೂ ಮಿಸ್ ಮಾಡಲ್ಲ, ಬರೋವಾಗ ಚಿಪ್ಸ್ ತೊಗೊಂಡು ಬಂದೇ ಬರ್ತಾರೆ, ಅಷ್ಟಿಷ್ಟ ನನಗೆ. ಹಾಗೆಯೇ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಇತ್ತಲ್ವ, ಮತ್ತೆ ಹೋಗ್ಬಿಡುತ್ತೆ ಇಟ್ಟರೆ ಅಂತ ಇವತ್ತೇ ಕಟ್ ಮಾಡ್ತಾ ಇದ್ದೀನಿ. ಇದನ್ನು ಕಟ್ ಮಾಡ್ಕೊಳ್ಳೋದು ತುಂಬ ಸುಲಭ. ಈ ರೀತಿ ಸೈಡ್ಸಲ್ಲಿ ಅಂದರೆ ಮೇಲ್ಗಡೆ ತೊಟ್ಟು ಥರ ಇರುತ್ತಲ್ವ, ಅದನ್ನೆಲ್ಲ ತೆಗೆದ್ಮೇಲೆ ನಾವು ದಾಳಿಂಬೆ ಹಣ್ಣನ್ನು ಈ ರೀತಿ ಕಟ್ ಮಾಡ್ತೀವಲ್ವ, ಸೈಡಲ್ಲಿ ಒಂದು 4ರಿಂದ 5 ಕಟ್ ರೀತಿ ಮಾಡ್ತೀವಲ್ವ, ಆ ಥರ ಮಾಡಿಕೊಂಡು ಈ ರೀತಿ ಚಾಕುವಿನಿಂದ ಎಡಿದ್ರೆ ಅದು ತುಂಬ ಸಿಂಪಲ್ ಆಗೇ ಬಂದ್ಬಿಡುತ್ತೆ. ತುಂಬ ಕಷ್ಟಪಡಬೇಕು ಅಂತ ಏನೂ ಇಲ್ಲ. ಈ ಫ್ರೂಟ್ಸ್ ನನಗೆ ಅಷ್ಟೊಂದು ಇಷ್ಟನೇ ಆಗೋದಿಲ್ಲ, ಅದು ನೋಡಿದ್ರೇ ತಿನ್ನಬೇಕು ಅಂತ ಅನ್ಸಲ್ಲ, ಟೇಸ್ಟೇ ಇಲ್ಲ ಅಂತ ಅನ್ಸುತ್ತೆ. ಸ್ವಲ್ಪ ಕಿವಿ ಫ್ರೂಟ್ ಥರನೇ ಇರುತ್ತೆ, ಬಟ್ ಕಿವಿ ಫ್ರೂಟೇ ಎಷ್ಟೋ ಬೆಟರ್ ಆಗಿರುತ್ತೆ. ಸ್ವಲ್ಪ ಹುಳಿಯಾಗಾದರೂ ಇರುತ್ತೆ, ಇಲ್ಲ ಸ್ವೀಟ್ ಥರನಾದ್ರೂ ಇರುತ್ತೆ, ಸ್ವಲ್ಪನಾದ್ರೂ ಟೇಸ್ಟ್ ಇರುತ್ತೆ. ಈ ಫ್ರೂಟ್ ಅಂತೂ ಸ್ವಲ್ಪನೂ ಟೇಸ್ಟೇ ಇರಲ್ಲ ಅಂತ ಅನಿಸುತ್ತೆ. ಯಾರಿಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿ. ನೋಡಿ ಎಷ್ಟು ಕಲರ್ ಆಗಿದೆ ಅಂತಂದರೆ ಇದನ್ನು ಲಿಪ್ಸ್ಟಿಕ್ ಥರ ಹಾಕ್ಕೊಂಬಿಡ್ಬೋದು, ಅಷ್ಟು ಕಲರಾಗಿರುತ್ತೆ ಇದು. ನೋಡಿ ಹೆಂಗೆ ಮುಖಕ್ಕೆ ಹೊಡೆದಂಗಿದೆ. ವಿಡಿಯೋದಲ್ಲಿ ಮೋಸ್ಟ್ಲಿ ಲೈಟಾಗಿ ಕಾಣಿಸ್ತಾ ಇರ್ಬೋದು, ಬಟ್ ಎದುರುಗಡೆ ಅಂತೂ ತುಂಬ ವೈಬ್ರೆಂಟ್ ಕಲರ್ ಇತ್ತು. ಇದು ಮಾತ್ರ, ಇದು ಒಂಥರ ಕಲರ್ ಆದರೆ ಇನ್ನೂ ಒಂಥರ ಕಲರ್ ಇರುತ್ತೆ, ಅಂದರೆ ವೈಟ್ ಕಲರ್ ಒಳಗಡೆ ಇರುತ್ತಲ್ಲ ಅದು ಸೇಮ್ ಹಿಂಗೇನೆ ಇರುತ್ತೆ. ನನಗಂತೂ ಒಂದು ಸ್ವಲ್ಪನೂ ಇಷ್ಟ ಆಗಲ್ಲ, ಅದು ನೋಡಿದ್ರೇ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ. ಹಾಗೆ ಕಟ್ ಮಾಡಿ ನನ್ನ ಹಸ್ಬೆಂಡ್ ಕೊಟ್ಟೆ, ಅವ್ರು ತಿಂತಾರೆ ಇದನ್ನು. ಹಾಗೆ ಇಲ್ಲಿ ವೈಟ್ ಸಾಸ್ ಪಾಸ್ತಾ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ. ಆಲ್ಮೋಸ್ಟ್ ಪಾಸ್ತಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡಾಗ 9:30-10 ಗಂಟೆ ಅಷ್ಟು ಆಗಿತ್ತು. ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ವಿ ಅಲ್ವಾ, ಲೇಟಾಗಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಮಾತ್ರ ಮಾಡ್ತಾಯಿದ್ದೀವಿ. ಇವಳಿಗೆ ಹೇಳ್ಕೊಡ್ತಾ ಇದ್ನಲ್ವ, ಸ್ವಲ್ಪ ಮಾತ್ರ ಮಾಡೋಣ. ಹಾಗೆ ಮತ್ತೆ ಮಧ್ಯಾಹ್ನ ಮಾಡಿರುವಂಥ ಪುಲಾವ್ ಕೂಡ ಮಿಕ್ಕೊಂಡಿತ್ತು, ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂತಿದ್ವಿ ಅಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಮಾತ್ರ ಮಾಡ್ತಾಯಿದ್ವಿ. ಇವಾಗ ಪಾಸ್ತಾ ಬೇಯಿಸ್ಕೊಳ್ಳೋದಕ್ಕೆ ಅಂತ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅಷ್ಟರಲ್ಲಿ ಈ ತರಕಾರಿನೆಲ್ಲ ಕಟ್ ಮಾಡ್ಕೊಂಡ್ಬಿಡ್ಬೋದು ಅಂತ ಕಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಇವಳ ಕೈಲೇ ಮಾಡಿಸೋಣ ಅಂತ ಅಂದ್ಕೊಂಡೆ. ಸ್ಟಾರ್ಟಿಂಗ್ ಅಲ್ವಾ ಸ್ವಲ್ಪ ನಿಧಾನ ಮಾಡೋದು, ಅಂದರೆ ಸ್ವಲ್ಪ ಮಾಡ್ತಾಳೆ ಬಟ್ ನಿಧಾನಕ್ಕೆ ಮಾಡ್ತಾಳೆ. ಅದಕ್ಕೆ ಇನ್ನೂ ಟೈಮ್ ಆಗಿಬಿಡುತ್ತೆ. ಹೊರಗಡೆ ಎಲ್ಲ ಹೋಗಿ ಬಂದಿದ್ವಿ, ಟಯರ್ಡ್ ಕೂಡ ಆಗಿರುತ್ತೆ. ಬೇಗ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನೇ ಕಟ್ ಮಾಡಿಕೊಂಡು ರೆಡಿ ಮಾಡಿಸ್ತಾ ಇದ್ದೀನಿ. ಅಂದರೆ ಕ್ಲಿಯರಾಗಿ ಅವಳಿಗೂ ಕೂಡ ಹೇಳ್ಕೊಟ್ಟೆ ಹೇಗೆಲ್ಲ ಮಾಡ್ಕೋಬೇಕು, ಕಟ್ ಎಲ್ಲ ಹೆಂಗೆ ಮಾಡ್ಕೋಬೇಕು ಅಂತ ಎಲ್ಲ. ಅಂದರೆ ಇದು ವೈಟ್ ಸಾಸ್ ಪಾಸ್ತಾ ಹೇಗೆ ಅಂತ ಅಂದರೆ ಜಾಸ್ತಿ ಚೀಸ್ ಮತ್ತು ಮಯೋನೀಸ್ ಏನೂ ಹಾಕಿ ಮಾಡಿರೋದಲ್ಲ, ಇದು ಮೈದಾ ಹಿಟ್ಟನ್ನು ಬಳಸ್ಕೊಂಡು ಮಾಡಿರೋಂಥ ವೈಟ್ ಸಾಸ್ ಪಾಸ್ತಾ. ಇದು ತುಂಬ ಬೇಗ ಕೂಡ ಮಾಡ್ಕೋಬೋದು, ಹಾಗೆ ಕ್ರೀಮಿಯಾಗಿ ತುಂಬ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ಗೆ ಇಷ್ಟ ಆಗಲ್ಲ ಈ ಪಾಸ್ತಾ ಇಲ್ಲ, ಅವರು ಒಂದು ಪೀಸ್ ಕೂಡ ತಿನ್ನೋದಿಲ್ಲ. ಆದರೆ ನಮ್ಮತ್ತೆಗೆ ಸಿಕ್ಕಾಪಟ್ಟೆ ಇಷ್ಟ ಪಾಸ್ತಾ, ಇವಳಿಗೂ ಕೂಡ ಇಷ್ಟ ಆಗುತ್ತೆ, ನನಗೂ ಕೂಡ ಇಷ್ಟ ಆಗುತ್ತೆ. ಸೊ ಹಾಗಾಗಿ 3 ಜನಕ್ಕೆ ಮಾತ್ರ ಪಾಸ್ತಾನ ಮಾಡ್ಕೋತಾ ಇದ್ದೀವಿ. ಇಲ್ಲಿ ಕ್ಯಾರೆಟ್ನ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್, ನಮ್ಮ ಅತ್ತೆಗೆ ಈ ಪಾಸ್ತಾದಲ್ಲಿ ಜಾಸ್ತಿ ಕ್ಯಾಪ್ಸಿಕಮ್ ಇದ್ದರೆ ಇಷ್ಟ ಆಗುತ್ತೆ, ಅವ್ರಿಗೋಸ್ಕರ ಅಂತಲೇ ಇಷ್ಟೊಂದು ಕ್ಯಾಪ್ಸಿಕಮ್ ಹಾಕಿರೋದು. ಹಾಗೆಯೇ ಸ್ವಲ್ಪ ಈರುಳ್ಳಿ ಕೂಡ ಬೇಕು, ಅದನ್ನು ಕೂಡ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಕೂಡ ಬೇಕು. ಈ ಪಾಸ್ತಾಗೆ ಬೆಳ್ಳುಳ್ಳಿ ಫ್ಲೇವರ್ ಫ್ರೇಗ್ರೆನ್ಸ್ ಎರಡೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅದನ್ನು ಕೂಡ ಸಣ್ಣದಾಗಿ
ಕಟ್ ಮಾಡ್ಕೋತೀನಿ. ಬೇಕು ಅಂದರೆ ಕ್ರಷ್ ಮಾಡಿ ಸೇರಿಸ್ಕೋಬೋದು, ಇಲ್ಲಾಂದರೆ ಸಣ್ಣದಾಗಿ ತುರ್ಕೋತೀವಲ್ವ ಆ ಥರ ಕೂಡ ಮಾಡ್ಕೊಂಡು ಸೇರಿಸ್ಕೋಬೋದು. ಹೆಂಗೆ ಅನುಕೂಲ ಆ ರೀತಿ ಮಾಡ್ಕೋಬೋದು. ಇವತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೋತಾ ಇದ್ದೀನಿ. ಹಾಗೆ ಸೈಡಲ್ಲಿ ನೀರು ಕೂಡ ಬಿಸಿಯಾಗಿತ್ತು, ಅದಕ್ಕೆ ಪಾಸ್ತಾನ ಹಾಕಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಅದನ್ನು ಬೇಯೋದಕ್ಕೆ ಇಟ್ಕೊಂಡಿರ್ತೀವಿ. ಅದು ಬೇಯೋ ಅಷ್ಟರಲ್ಲಿ ಸೈಡಲ್ಲಿ ಇದೆಲ್ಲನೂ ಕೂಡ ರೆಡಿ ಮಾಡ್ಕೊಳ್ಳೋದು. ನೋಡಿ, ಇಷ್ಟೇ ತರಕಾರಿ. ಹಾಗೆ ಇದಕ್ಕೆ ಸ್ವಲ್ಪ ಸ್ವೀಟ್ ಕಾರ್ನ್ ಕೂಡ ಬೇಕಾಗುತ್ತೆ, ಅದನ್ನು ಕೂಡ ಎತ್ತಿಟ್ಕೋತೀನಿ. ಇಷ್ಟು ತರಕಾರಿ ಇದ್ದರೆ, ಸ್ವಲ್ಪ ಮೈದಾ ಹಿಟ್ಟು ಹಾಲೆಲ್ಲ ಇದ್ದರೆ ಆರಾಮಾಗಿ ಪಾಸ್ತಾನ ಮನೆಯಲ್ಲೇ ಮಾಡ್ಕೋಬೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಗೇನಾದರೂ ಮಾಡ್ಕೊಡಂಗಿದ್ರೆ ಈ ಟೊಮ್ಯಾಟೊ ಪ್ಯೂರಿ ಎಲ್ಲ ಮಾಡಿಕೊಂಡು, ಹಾಗೆ ಇಲ್ಲಾಂದರೆ ಟೊಮ್ಯಾಟೊನೆಲ್ಲ ಕಟ್ ಮಾಡ್ಕೊಂಡು ಮಾಡ್ತಾರಲ್ವ ಆ ಥರ ಪಾಸ್ತಾನ ಮಾಡಿಕೊಡಿ. ಇಲ್ಲ ಅಂತಂದರೆ ಈ ಮಶ್ರೂಮ್ನ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಅದನ್ನು ಕ್ರೀಮ್ ಥರ ರುಬ್ಕೊಂಡು ಹಾಕಿ ಮಾಡಿಕೊಡ್ತಾರಲ್ವ ಆ ಥರ ಎಲ್ಲ ಮಾಡ್ಕೋಬೋದು. ದೊಡ್ಡವರಾದರೆ ಈ ಮೈದಾ ಹಿಟ್ಟನ್ನು ಹಾಕಿ ಮಾಡಿಕೊಂಡ್ರೆ ಡೈಜೆಷನ್ ಚೆನ್ನಾಗೇ ಆಗುತ್ತೆ, ತೊಂದರೆ ಇಲ್ಲ. ಸಣ್ಣ ಮಕ್ಳಿಗಾದರೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು. ನೀವು ಆ ಥರ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಈ ಬೆಲ್ ಪೆಪ್ಪರ್ ಬರುತ್ತಲ್ವ, ರೆಡ್ ಕಲರ್ ಕ್ಯಾಪ್ಸಿಕಮ್ ಬರುತ್ತಲ್ವ, ಅದನ್ನು ಕೂಡ ಸ್ವಲ್ಪ ಬಾಯ್ಲ್ ಮಾಡಿ ಅದನ್ನು ಕೂಡ ಸ್ಮೂತಾಗಿ ಪೇಸ್ಟ್ ಮಾಡಿಕೊಂಡು ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದಾಗ ಆ ಥರ ರೆಸಿಪೀಸ್ಗಳನ್ನ ಕೂಡ ಶೇರ್ ಮಾಡ್ತೀನಿ. ಇವಾಗ ಉಪ್ಪನ್ನು ಹಾಕಿ ಪಾಸ್ತಾನ ಕೂಡ ಬೇಯೋದಕ್ಕೆ ಇಟ್ಕೋತಾ ಇದ್ದೀವಿ. ಈ ಪಾಸ್ತಾ ನಿಧಾನಕ್ಕೆ ಬೇಯ್ತಾ ಇರಲಿ. ಸೈಡಲ್ಲಿ ಇನ್ನೊಂದು ಸೈಡಲ್ಲಿ ಸ್ವಲ್ಪ ಈ ತರಕಾರಿನೆಲ್ಲ ಫ್ರೈ ಮಾಡ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ ಅಂತ ಇವಾಗ ಒಂದು ಪ್ಯಾನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಅಥವಾ ಬೆಣ್ಣೆ ಏನಾದ್ರೂ ಹಾಕಿ ಮಾಡ್ಕೋಬೋದು. ಬೆಣ್ಣೆನ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಮನೆಯಲ್ಲಿ ಬೆಣ್ಣೆ ಇಲ್ಲ ಅಂತ ಅಂದರೆ ಎಣ್ಣೆ ಕೂಡ ಹಾಕಿ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಅನಿಸುತ್ತೆ ಅಷ್ಟೇ. ಇದ್ದರೆ ಬೆಣ್ಣೆನ ಹಾಕ್ಕೊಳ್ಳಿ. ಇವಾಗ ಒಂದು ಪ್ಯಾನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಬೆಣ್ಣೆನೂ ಕೂಡ ಸೇರಿಸ್ಕೋತೀನಿ, ಅವಾಗಿನ್ನ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಹಾಗೆ ಇಲ್ಲಿ ಇದನ್ನು ಕರಗಿಸ್ಕೋಬೇಕು. ಅದಾದ ನಂತರ ಮೊದಲಿಗೆ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ಕೊಂಡ್ಬಿಡ್ಬೇಕು. ಆವಾಗ ಈ ಪಾಸ್ತಾ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಬೆಳ್ಳುಳ್ಳಿ ಇಷ್ಟನೇ ಆಗೋದಿಲ್ಲ ತಿನ್ನೋದಕ್ಕೆ, ಅವರು ತುರಿದು ಕೂಡ ಹಾಕ್ಕೊಂಡ್ಬಿಡ್ಬೋದು. ಆವಾಗ ಎಲ್ಲೋ ಒಂದೊಂದು ಬಾಯಿಗೆ ಸಿಗ್ತಾ ಇರುತ್ತೆ ಅಷ್ಟೇ. ಆದರೆ ಪಾಸ್ತಾಗೆ ಬೆಳ್ಳುಳ್ಳಿ ಹಾಕ್ಕೊಳ್ಳೇಬೇಕು. ಇಟಾಲಿಯನ್ ಫುಡ್ ಅಲ್ವಾ, ಬೆಳ್ಳುಳ್ಳಿ ಸೇರಿಸ್ಕೊಂಡ್ರೆ ಟೇಸ್ಟ್ ಮತ್ತು ಫ್ರೇಗ್ರೆನ್ಸ್ ಎರಡೂ ಚೆನ್ನಾಗಿರೋದು. ಬೆಳ್ಳುಳ್ಳಿನ ಹಾಕಿದ ಮೇಲೆ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನೂ ಕೂಡ ಸೇರಿಸಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಈ ಹಂತದಲ್ಲೇ ಸ್ವೀಟ್ ಕಾರ್ನ್ನ ಸೇರಿಸ್ಕೊತಾ ಇದ್ದೀನಿ. ಸ್ವೀಟ್ ಕಾರ್ನ್ನ ಸೆಪ್ರೇಟಾಗಿ ಬೇಯಿಸ್ಕೊಂಡು ಆ ಥರ ಏನೂ ಸೇರಿಸ್ಕೊಂಡಿಲ್ಲ. ನಾರ್ಮಲ್ ಆಗಿ ಹಸಿ ಸ್ವೀಟ್ ಕಾರ್ನ್ ಇರುತ್ತಲ್ವ ಅದನ್ನೇ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಒಗ್ಗರಣೆನಲ್ಲೇ ಅದು ಬೆಂದೋಗಿಬಿಡುತ್ತೆ. ಅದಾದಮೇಲೆ ಕ್ಯಾರೆಟ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಈ ಕ್ಯಾಪ್ಸಿಕಮ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಮೊದಲು ಯಾವುದು ಗಟ್ಟಿ ಇರುತ್ತಲ್ವ ಅದನ್ನೆಲ್ಲ ಮೊದಲು ಹಾಕಿ ಫ್ರೈ ಮಾಡಿಕೊಂಡು ಲೈಟಾಗಿರುವಂಥ ತರಕಾರಿನ ಕೊನೆಯಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಈ ಥರ ಎಲ್ಲ ಪಾಸ್ತಾ ಮತ್ತು ಫ್ರೈಡ್ ರೈಸ್ ಎಲ್ಲ ಮಾಡ್ಕೊಳ್ಳುವಾಗ ಆದಷ್ಟು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ಆವಾಗ ಏನಾಗುತ್ತೆ ಅಂದರೆ ಮೇಲ್ಗಡೆ ತುಂಬ ಚೆನ್ನಾಗಿ ಬೆಂದಿರುತ್ತೆ, ಒಳಗಡೆ ತರಕಾರಿ ಕ್ರಂಚಿನೆಸ್ ಇರುತ್ತಲ್ವ ಅದು ಹಾಗೇನೇ ಇರುತ್ತೆ. ನಾರ್ಮಲ್ ಆಗಿ ನಾವು ಪಲ್ಯಗಳಿಗೆಲ್ಲ ಮಾಡ್ಕೋತೀವಲ್ವ ಅಷ್ಟೆಲ್ಲ ಬೆಂದೋಗೋ ಥರ ಮಾಡ್ಕೋಬಾರ್ದು. 50% ಮಾತ್ರ ಬೆಂದಿರಬೇಕು ಅಷ್ಟೇ. ಆ ಥರ ಮಾಡಿಕೊಂಡ್ರೆ ಇದ್ರ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ 50% ಮಾತ್ರ ಇದನ್ನು ಫ್ರೈ ಮಾಡ್ಕೋಬೇಕು. ಈ ತರಕಾರಿ ಫ್ರೈ ಮಾಡ್ಕೊಳ್ಳೋವಾಗ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಈ ಹಂತದಲ್ಲೇ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನು ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು. ಪಾಸ್ತಾಗೆ ಪೆಪ್ಪರ್ ಕೂಡ ತುಂಬಾ ಮುಖ್ಯ. ನನ್ನ ಹತ್ರ ಪೆಪ್ಪರ್ ಪೌಡರ್ ಇತ್ತು, ಸೊ ಹಾಗಾಗಿ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ಪೆಪ್ಪರ್ನ ಸ್ವಲ್ಪ ತರಿಯಾಗಿ ಪೌಡರ್ ಮಾಡಿಕೊಂಡು ಕೂಡ ಹಾಕ್ಕೋಬೋದು. ಹಾಗೆ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೋತೀನಿ. ಹಾಗೆಯೇ ಅದೇ ಪ್ಯಾನಲ್ಲೇ ಪಾಸ್ತಾ ಮಾಡ್ಕೊಳ್ಳೋದಕ್ಕೂ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋದು. ಅಷ್ಟರಲ್ಲಿ ಪಾಸ್ತಾ ಕೂಡ ಬೆಂದಿರುತ್ತಲ್ವ ಅದನ್ನೆಲ್ಲ ನೀರನ್ನ ಶೋಧಿಸ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇದೇ ಪ್ಯಾನ್ಗೆ ಸ್ವಲ್ಪ ಬೆಣ್ಣೆನ ಹಾಕಿ ಅದು ಕರಗಿದ ನಂತರ ಇವಾಗ ಇದಕ್ಕೆ ಮೈದಾ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. 1 ರಿಂದ 2 ಸ್ಪೂನಷ್ಟು. ಆದಷ್ಟು ಜಾಸ್ತಿನೇ ಬೆಣ್ಣೆನ ಹಾಕ್ಕೋಬೇಕು. ಅದ್ರ ಜೊತೆ ಎಣ್ಣೆ ಕೂಡ ಸೇರಿಸ್ಕೋಬೋದು. ಮೈದಾ ಹಿಟ್ಟನ್ನು ಹಾಕಿ ಇದು 1 ಗಂಟೆಲ್ದಂಗೆ ಚೆನ್ನಾಗಿ ಸಿಮ್ನಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋ ತನಕ ಇದೇ ರೀತಿ ಮಾಡ್ಕೋತಾನೆ ಇರಬೇಕು. ನೋಡಿ, ಈ ಥರ ಕ್ರೀಮ್ ಥರ ಆಗಿರುತ್ತೆ. ಅಲ್ಲಿ ತನಕ ಇದನ್ನು 1 ಗಂಟೆಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಕೆಲವೊಂದು ಸಾರಿ ಸೈಡಲ್ಲೆಲ್ಲ ಹಾಗೆ ಉಳಿದ್ಬಿಟ್ಟಿರುತ್ತೆ. ಮಿಕ್ಸ್ ಮಾಡ್ಕೋತಾ ಇದ್ದಾಗ ಅದನ್ನೆಲ್ಲ ನೀಟಾಗಿ ನೋಡಿಕೊಂಡು ಆ ಗಂಟೆನೆಲ್ಲ ಒಡೆದು ಈ ಥರ ಕ್ರೀಮ್ ಥರ ಮಾಡಿಕೊಂಡು ಈ ಹಂತದಲ್ಲಿ ಇದಕ್ಕೆ ಹಸಿ ಹಾಲನ್ನೇ ಸೇರಿಸ್ಕೊತಾ ಇದ್ದೀನಿ. ಇಲ್ಲಾಂದರೆ ಕಾಯಿಸಿ ಕೂಲಾಗಿರುವಂಥ ಹಾಲನ್ನು ಕೂಡ ಹಾಕ್ಕೋಬೋದು. ಅಷ್ಟೊಂದು ಟೈಮ್ ಇರಲಿಲ್ಲ, ಹಾಗಾಗಿ ಹಸಿ ಹಾಲನ್ನೇ ಹಾಕಿ ಚೆನ್ನಾಗಿ ಇದನ್ನು ಮತ್ತೆ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಕುದಿಸ್ಕೊತಾನೆ ಇರಬೇಕು. ಆವಾಗ ಕ್ರೀಮ್ ಥರ ಆಗ್ತಾ ಇರುತ್ತೆ. ಹಾಲು ಬಿಸಿ ಆಗ್ತಾ ಇದ್ದಂಗೆ ಕ್ರೀಮ್ ಥರ ರೆಡಿ ಆಗ್ತಾ ಇರುತ್ತೆ. ಈ ಹಂತದಲ್ಲಿ ಇದಕ್ಕೆ ನಾವು
ಫ್ರೈ ಮಾಡಿ ಇಟ್ಕೊಂಡಿರುವಂಥ ತರಕಾರಿ ಎಲ್ಲ ಇತ್ತಲ್ವ ಅದನ್ನು ಸೇರಿಸ್ಕೋಬೇಕು. ಹಾಗೆಯೇ ಬೇಯಿಸಿ ಇಟ್ಕೊಂಡಿರುವಂಥ ಪಾಸ್ತಾನು ಕೂಡ ಈ ಹಂತದಲ್ಲೇ ಸೇರಿಸ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಪಾಸ್ತಾನ ಬೇಯಿಸ್ಕೊಳ್ಳುವಾಗ್ಲೂ ಕೂಡ ಉಪ್ಪನ್ನು ಹಾಕ್ಕೊಂಡಿರ್ತೀವಿ. ಹಾಗೆ ತರಕಾರಿನೆಲ್ಲ ಫ್ರೈ ಮಾಡ್ಕೊತಾ ಇರ್ತೀವಲ್ವ, ಆವಾಗಲೂ ಕೂಡ ಉಪ್ಪನ್ನು ಹಾಕ್ಕೊಂಡಿರ್ತೀವಿ. ನೋಡಿಕೊಂಡು ಈ ಹಂತದಲ್ಲಿ ಸೇರಿಸ್ಕೋಬೇಕು. ಹಾಗೆಯೇ ಸ್ವಲ್ಪ ಕೊನೆಯಲ್ಲಿ ಪೆಪ್ಪರ್ ಪೌಡರ್ನು ಕೂಡ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತು ಅಂತಂದರೆ ವೈಟ್ ಸಾಸ್ ಪಾಸ್ತಾ ರೆಡಿಯಾಗಿರುತ್ತೆ. ಈ ವೆದರ್ಗಂತೂ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಹಾಗೆಯೇ ಇದಕ್ಕೆ ಕೊನೆಯಲ್ಲಿ ಬೇಕು ಅಂದರೆ ಚೀಸ್ನ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಚೀಸ್ನ ಹಾಕ್ಕೊಂಡ್ರೆ ಇನ್ನೂ ಕ್ರೀಮಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತ. ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಆರಿಗ್ಯಾನೋನ ಸ್ಪ್ರಿಂಕಲ್ ಮಾಡ್ಕೊಂಡ್ಬಿಡ್ತು ಅಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ನಿಮಗೆ ಕ್ರೀಮಿಯಾಗಿ ಇನ್ನೂ ಜಾಸ್ತಿ ಕ್ರೀಮಿಯಾಗಿ ಬೇಕು ಅಂತಂದರೆ ಈ ಮೈದಾ ಹಿಟ್ಟು ಹಾಲು ಎಲ್ಲ ಇತ್ತಲ್ವ ಅದನ್ನು ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಕ್ರೀಮಿಯಾಗಿ ಬರುತ್ತೆ. ಅಂದರೆ ಸ್ವಲ್ಪ ತೆಳುವಾಗಿರುತ್ತಲ್ವ ಆ ಥರ. ಮೇಲೆ ಬರೀ ಕೋಟಿಂಗ್ ಥರ ಆಗಲಿ ಅಂತಂದರೆ ಈ ಕನ್ಸಿಸ್ಟೆನ್ಸಿ ಸಾಕಾಗತ್ತೆ. ನಾನು ನಿಮಗೆ ತೋರಿಸ್ತೀನಿ ಕಂಪ್ಲೀಟಾಗಿ ರೆಡಿ ಆದಮೇಲೆ ಪಾಸ್ತಾ ಹೆಂಗಿರುತ್ತೆ ಅಂತ. ಪಾಸ್ತಾ ಮೇಲೆ ವೈಟ್ ಕಲರ್ ಹಾಗೆ ಇರಬೇಕು ಅಂತಂದರೆ ಜಾಸ್ತಿ ಮೈದಾ ಹಿಟ್ಟು ಹಾಲನ್ನು ಹಾಕ್ಕೊಳ್ಳಿ. ಮೀಡಿಯಮ್ ಆಗಿ ಬೇಕು ಅಂತಂದರೆ ಈ ರೀತಿ ಮಾಡ್ಕೊಳ್ಳೋದಷ್ಟೇ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಂಬಿಡೋದಷ್ಟೇ. ಯಾಕೆ ಅಂದರೆ ಪಾಸ್ತಾನ ನಾವು ಶೋಧಿಸಿ ಇಟ್ಕೊಂಡಿರ್ತೀವಲ್ವ ಅಷ್ಟರಲ್ಲೆಲ್ಲ ಕೂಲ್ ಆಗಿಬಿಟ್ಟಿರುತ್ತೆ. ಮತ್ತು ಇದನ್ನು ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಚೀಸ್ನ ತುರಿದು ಸೇರಿಸ್ಕೊತಾ ಇದ್ದೀನಿ. ಚೀಸ್ ಹಾಕಿದ ತಕ್ಷಣ ಮೆಲ್ಟ್ ಆಗ್ತಾ ಇರುತ್ತೆ, ಯಾಕೆಂದರೆ ಬಿಸಿ ಇರುತ್ತಲ್ವ. ಆವಾಗ ಇನ್ನೂ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇವಾಗ ಕಂಪ್ಲೀಟಾಗಿ ವೈಟ್ ಸಾಸ್ ಪಾಸ್ತಾ ರೆಡಿ ಆಗಿದೆ. ಸರ್ವ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರೀಮಿಯಾಗಿ ಕಾಣಿಸ್ತಾ ಇದೆ ಅಂತ. ಇದು ಈ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ನಾನು ಹೇಳ್ದಂಗೆ ಮಾಡಿ. ಇನ್ನು ಜಾಸ್ತಿ ಇನ್ನೂ ಸ್ವಲ್ಪ ತೆಳುವಾಗಿ ಬೇಕು ಅಂತ ಅಂದರೆ ವೈಟ್ ಸಾಸ್ ಏನು ಪ್ರಿಪೇರ್ ಮಾಡಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಇನ್ನೂ ಕ್ರೀಮಿಯಾಗಿ ಇನ್ನೂ ತೆಳುವಾಗಿ ಬರುತ್ತೆ. ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಚೀಸ್ನ ತುರಿದು ಸೇರಿಸ್ಕೊಂಡು ಸರ್ವ್ ಮಾಡ್ಕೊಂಡ್ವಿ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿತ್ತು. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ವಿಶಾಲ್ ಮಾರ್ಟಿಂದ ಏನೇನು ತಂದೆ ಅಂತ ತೋರಿಸ್ತಾ ಇದ್ದೀನಿ. ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ, ಏನೆಲ್ಲ ಸಿಗಬಹುದು ಅಂತ ಕೂಡ. ಒಂದು ದಿವಾನ್ ಕಾಟ್ಗೆ ಅಂತ ಒಂದು ಸಿಂಗಲ್ ಬೆಡ್ಶೀಟ್ ತೊಗೊಂಡು ಬಂದಿದ್ದೆ. ಹಾಗೆಯೇ ಸ್ಕ್ರಬ್ಬರ್ ಕೂಡ ಬೇಕಾಗಿತ್ತು. ಇದು ನಾರ್ಮಲ್ ಅಲ್ಲ, ಒಂದು ಕಡೆ ಸ್ವಲ್ಪ ರಫ್ ಆಗಿರುತ್ತೆ, ಇನ್ನೊಂದು ಕಡೆ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರುತ್ತೆ. ಗ್ಯಾಸ್ ಸ್ಟವ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಸರ್ವಿಂಗ್ ಪ್ಲೇಟ್ಸ್ಗಳಾಗಿರ್ಬೋದು ಮತ್ತು ಮಗ್ಗಳು, ಕಾಫಿ ಕಪ್ಗಳೆಲ್ಲ ತೊಗೊಂಡು ಬಂದಿದ್ದೀನಿ. ಇದೆಲ್ಲ ಬೇಕಾಗಿರೋದಿಲ್ಲ, ನೋಡ್ತಾ ಇದ್ದರೆ ಎಲ್ಲನೂ ತೊಗೋಬೇಕು ಅಂತ ಅನಿಸುತ್ತೆ. ನೋಡಿ, ಒಂದು ತೊಗೊಳಕ್ಕೆ ಹೋಗಿ ಇದನ್ನೆಲ್ಲ ತೊಗೊಂಡು ಬಂದಿದ್ದಾಯಿತು. ಇದ್ರ ಜೊತೆ ಇನ್ನೊಂದು ಚಿಕ್ಕ ಗ್ಲಾಸ್ ಜಾರ್ ಕೂಡ ತೊಗೊಂಡಿದ್ದೀನಿ. ಅದ್ರ ಪ್ರೈಸ್ ಕೂಡ ಶೇರ್ ಮಾಡ್ತೀನಿ. ಮೇನ್ ಬೇಕಾಗಿದ್ದು ನನಗೆ ಇದೊಂದು ಜಾರ್ ಬೇಕಾಗಿತ್ತು. ಆನ್ಲೈನಲ್ಲಿ ಚೆಕ್ ಮಾಡಿದೆ, ಸ್ವಲ್ಪ ಪ್ರೈಸ್ ಜಾಸ್ತಿ ಅನ್ನಿಸ್ತು. ಅದಕ್ಕೋಸ್ಕರ ವಿಶಾಲ್ ಮಾರ್ಟಿಗೆ ಹೋಗಿದ್ದೆ. ಇದ್ರ ಕೆಪಾಸಿಟಿ ಬಂದು 1.5 ಲೀಟರ್ ಅಷ್ಟು. ಏರ್ ಟೈಟ್ ಇದೆ, ಅಂದರೆ ಈ ಲಿಡ್ ಮಾತ್ರ ಪ್ಲಾಸ್ಟಿಕ್ದೇ ಬಂದಿರೋದು. ಈ ಜಾರ್ ಏನಿದೆ ಇದು ಕಂಪ್ಲೀಟ್ ಗ್ಲಾಸ್ ಜಾರ್. ಇದ್ರ ಪ್ರೈಸ್ ಬಂದು 198 ರುಪೀಸ್. ಆದರೆ ಆಫರ್ ಪ್ರೈಸ್ನಲ್ಲಿ ನನಗೆ ಸಿಕ್ಕಿದ್ದು 99 ರುಪೀಸ್ಗೆ. ವರ್ತ್ ಅಂತ ಅನ್ನಿಸ್ತು. ಅಂದರೆ ಕೆಪಾಸಿಟಿ ಜಾಸ್ತಿ ಇದೆ. ನಾವು ಕಾಳೆಲ್ಲ ತುಂಬ್ಕೊಳ್ಳೋದಕ್ಕೂ ಕೂಡ ತೊಗೋಬೋದು. 1 ಡಜನ್ ತೊಗೊಂಡ್ರೆ 1200 ಬೀಳುತ್ತೆ ಆಲ್ಮೋಸ್ಟ್ ನಮಗೆ. ಹಾಗೇನೆ ಇದೊಂದು ಚಿಕ್ಕ ಜಾರ್ ಕೂಡ ತೊಗೊಂಡಿದ್ದೆ, ಕಷಾಯ ಪುಡಿ ಹಾಕ್ಕೊಳ್ಳೋದಕ್ಕೆ ಬೇಕು ಅಂತ. ಇದೊಂದು ತೊಗೊಂಡಿದ್ದೀನಿ. ಆದರೆ ಇದು ಗ್ಲಾಸ್ ಜಾರ್. ಮೇಲ್ಗಡೆ ಲಿಡ್ ಏನಿದೆ ಅದು ಪ್ಲಾಸ್ಟಿಕ್ಕಲ್ಲಿ ಕೊಟ್ಟಿದ್ದಾರೆ, ಅಂದರೆ ಟ್ರಾನ್ಸ್ಪರೆಂಟ್ ಇದೆ ಅಲ್ವಾ, ಏನಿದೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಇದ್ರ ಪ್ರೈಸ್ ಬಂದು 59 ರುಪೀಸ್. ಹಾಗೆ ಇದ್ರ ಕೆಪಾಸಿಟಿ ಬಂದು 500 ml. ವರ್ತ್ ಅನ್ನಿಸ್ತು. ಆನ್ಲೈನಲ್ಲಿ ಕೆಲವೊಂದು ಸಾರಿ ಕಡಿಮೆಗೂ ಸಿಗುತ್ತೆ, ಜಾಸ್ತಿಗೂ ಸಿಗುತ್ತೆ. ನೋಡ್ಕೊಂಡು ಇಲ್ಲಿ ತೊಗೋಬೋದು. ಹಾಗೆ ಇದ್ರ ಕೆಪಾಸಿಟಿ ನಾನು ಮೊದಲೇ ಹೇಳಿದ್ನಲ್ಲ 1.5 ಲೀಟರ್ ಅಷ್ಟು. ಹಾಗೆಯೇ ಇನ್ನೊಂದು ಚಿಕ್ಕದು ಸರ್ವಿಂಗ್ ಪ್ಲೇಟ್ ಕೂಡ ತೊಗೊಂಡಿದ್ದೆ. ಎಷ್ಟು ಕ್ಯೂಟಾಗಿದೆ ಅಲ್ವಾ. ಏನಾದ್ರೂ ಶೂಟ್ ಮಾಡಿದಾಗ ಬೇಕಾಗುತ್ತೆ ಅಂತ ತರಿಸಿದ್ದೀನಿ. ಇದ್ರ MRP ಬಂದು 30. ಆಫರ್ ಪ್ರೈಸ್ನಲ್ಲಿ 20 ರುಪೀಸ್ಗೆ ಸಿಕ್ಕಿದ್ದು. ಹಾಗೆ ಈ ಸ್ಕ್ರಬ್ಬರ್ ನೋಡ್ತಿದ್ದೀರಾ ಅಲ್ವಾ, ಇದು ಸೆಟ್ ಆಫ್ 3 ಇರೋದು 30 ರುಪೀಸ್. ಇದರಲ್ಲೇನೂ ಆಫರ್ ಇರಲಿಲ್ಲ. ನಾನು ಮೊದಲೇ ಹೇಳಿದ್ನಲ್ವ, ಮೇಲ್ಗಡೆ ಸ್ವಲ್ಪ ಗಟ್ಟಿ ಇರುತ್ತೆ, ಈ ಕೆಳಗಡೆ ಏನಿದೆ ಅದು ಸ್ಪಾಂಜ್ ಆಗಿರುತ್ತೆ. ಏನಾದ್ರೂ ಲೈಟಾಗಿರುವಂಥದ್ದು ಮತ್ತು ಗ್ಲಾಸ್ ಐಟಮ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ಹಾಗೆ ಇದೊಂದು ಸರ್ವಿಂಗ್ ಪ್ಲೇಟ್ ಬಂದು 99 ರುಪೀಸ್ MRP. ಆದರೆ ಆಫರ್ ಪ್ರೈಸ್ನಲ್ಲಿ 59 ರುಪೀಸ್ಗೆ ಸಿಕ್ತು. ಹಾಗೆ ಇದೊಂದು ಪ್ಲೇಟ್ ನೋಡ್ತಿದ್ದೀರಲ್ವ, ಇದು ನಂಗೆ ತುಂಬ ಇಷ್ಟ ಆಯಿತು. ಏನೋ ನೋಡೋದಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು, ಸ್ವಲ್ಪ ಯುನಿಕ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ತೊಗೊಂಡೆ. ಇದ್ರ ಪ್ರೈಸ್ ಕೂಡ ಅಷ್ಟೇ ಆಫರಲ್ಲೇ ಇದ್ದಿದ್ದು. ಇದೆಲ್ಲ ಈ ರಟ್ಟೆಲ್ಲ ಅಂಟಿಸಿರ್ತಾರಲ್ವ ಅದು ಇದು. ಇದ್ರ ಪ್ರೈಸ್ ಬಂದು 69 ರುಪೀಸ್. ಆಫರಲ್ಲಿ ಏನೂ ಇರಲಿಲ್ಲ. ಇದ್ರ MRPನೇ 69 ರುಪೀಸ್. ಚೆನ್ನಾಗಿತ್ತು. ಸ್ನ್ಯಾಕ್ಸ್ ಎಲ್ಲ ಹಾಕ್ಕೊಡೋದಕ್ಕೆ, ಇಲ್ಲ ಏನಾದ್ರೂ ತಿಂಡಿ ಮಾಡಿದಾಗ ಸರ್ವ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ.
ಹಾಗೆ ಇದೊಂದು ಸರ್ವಿಂಗ್ ಪ್ಲೇಟ್ ಇತ್ತು, ಬೋರ್ಡ್ ಥರ ಇದೆ, ಡಿಸೈನೇ ಚೆನ್ನಾಗಿತ್ತು ಅಂತ ತಗೊಂಡೆ. ಇದ್ರ ಪ್ರೈಸ್ ಬಂದು 89 ರುಪೀಸ್, ಆಫರಲ್ಲಿ 60 ರುಪೀಸ್ಗೆ ಸಿಕ್ತು. ಹಾಗೆಯೇ ಇದೆರಡು ಕಾಫಿ ಕಪ್ಗಳು ತಗೊಂಡೆ, ನಾರ್ಮಲ್ ಆಗಿ ಕುಡಿಯೋದಕ್ಕೆ ಕಡಿಮೆ ಕ್ವಾಂಟಿಟಿಯಲ್ಲಿ ಕುಡಿಬೋದು ಅಂತ. ಇದ್ರ MRP ಬಂದು 40 ರುಪೀಸ್. ಬೈ ಒನ್ ಗೆಟ್ ಒನ್ ಆಫರ್ ಇತ್ತು. ವೈಟ್ ಕಲರ್ ಮತ್ತು ಬೇರೆ ಬೇರೆ ಕಲರ್ಸಲ್ಲೂ ಕೂಡ ಇತ್ತು. ವೈಟ್ ಕಲರಲ್ಲಿ ತಗೊಂಡೆ. ಹಾಗೆಯೇ ಇದೊಂದು ಕಾಫಿ ಮಗ್, ಇದು ಡಿಸೈನ್ ಚೆನ್ನಾಗಿತ್ತು. ಇದು ಅಷ್ಟೇ MRP ಜಾಸ್ತಿನೇ ಇತ್ತು, ಬಟ್ ಆಫರ್ ಪ್ರೈಸ್ನಲ್ಲಿ ಇದು ನನಗೆ 29 ರುಪೀಸ್ಗೆ ಸಿಕ್ತು ಇದು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.